ಗೋಮಾಳ ಅಕ್ಕಮಹಾದೇವಿಯನ್ನ ಗೋಮಾಳದಲ್ಲಿ ಕುಂಡಿರ್ಸಿದ್ರು ಒಟ್ಟನ ಅದನ್ನ ದನ ಮೇಯೋದನ್ನ ವನ ಮಾಡದೆ ಇವತ್ತು. ನೀನ್ 20 ವರ್ಷದ ಶ್ರಮ ಐತ್ರಿ ನನಗೆ. ಬಹಳ ರಸವತ್ತಾದ ಬದುಕು ಅಲ್ಲಲ್ಲ, ಕೆಂಪು ಬಸ್ ನಲ್ಲಿ ಹೋಗ್ತಿದ್ದೇನ್ರಿ, ನನಗೆ ಶಕ್ತಿ ಇರ್ಲಿಲ್ಲ, ಕಾರ್ ನಲ್ಲಿ ಹೋಗೋ ಶಕ್ತಿ ಇರ್ಲಿ. ಆಮೇಲೆ ಬಾಗ್ಲ ತೆಗದ್ರೆ ಮುಸಲ್ಮಾನ್ರು, ಊರೆಲ್ಲ ಮುಸಲ್ಮಾನ್ರಿ ಕೂನಿ ಮಾಡಕ್ ಬಂದಿದ್ದೀರಿ ಬುದ್ಧಿ. ನಾನು ಗೋಮಾಳ ಅಲ್ರಿ ಅದು, ಅಕ್ಕಮಹಾದೇವಿಯನ್ನ ಗೋಮಾಳದಲ್ಲಿ ಕುಂಡ್ರಿಸ್ಬಿಟ್ಟಿದ್ರು. ನಾನಂದೆ ಬೆಂಗಳೂರಾಗ ಅಭಿವೃದ್ಧಿ ಮಾಡಿದ್ರೆ ಎಲ್ಲ ಅಡಿಗೆ ಮಾಡಿದ್ಮೇಲೆ ಒಗ್ಗರಣೆ ಹಾಕಿದಂಗ ಯಾವ್ದು ಅಕ್ಕಮಹಾದೇವಿಯನ್ನ ಇವತ್ತು ಗೋಮಾಳದಲ್ಲಿ ಕುಂಡ್ರಿಸ್ತಾರ ಅಕ್ಕಿನ ಬೆಳಕಿಗೆ ತರಬೇಕು ಅಂತ ಪ್ರತಿಜ್ಞೆ ಮಾಡಿದ್ದೀನಿ. ನನ್ನ ಆರಾಧ್ಯ ದೈವ ಅಕ್ಕಮಹಾದೇವಿ. ಅಕ್ಕಮಹಾದೇವಿದು ಸಮಗ್ರ ಸಂಪುಟ ಬರ್ತೇನ್ರಿ, ನಾನು ಕಳಿಸ್ತೇನೆ. 550 ಪುಟದ್ದು ಬರ್ದೇನ್ರಿ. ಅದನ್ನ ಹಂಪಿ ಯೂನಿವರ್ಸಿಟಿ ಅವರು PhD ಮಾಡ್ತಾ ಇದ್ದಾರೆ. ನಾನು ಅಲ್ಲೇ ಬೆಟ್ಟದ ಮೇಲೆ ಕುತ್ಕೊಂಡು ಸಂಪುಟ ಬರ್ದೆ. ಅಕ್ಕಮಹಾದೇವಿ ಮೂರ್ತಿ ಮಾಡಿ ಕುಂಡ್ರಿಸ್ತೇನೆಲ್ಲ ಅಲ್ಲಿ ಕುತ್ಕೊಂಡ ಬರ್ದೇನ್ರಿ. 550 pages ಸಮಗ್ರ ಸಂಪುಟ. ಯಾರು ಬರೋದಿಲ್ಲ ಇವತ್ತಿನವರೆಗೂ ಎಲ್ಲ ನಾನು. ಆಮೇಲೆ ಅಕ್ಕಿ ವಚನ 480, ಆಮೇಲೆ ಅಜ್ಞಾನ ವಚನಗಳ 10 ಸಿಕ್ಕೋರಿ ನನಗೆ ಅಕ್ಕಮಹಾದೇವಿದು, ಅದನ್ನು ಹಾಕಿದ್ದೇನೆ ಅದ್ರಾಗ. ಅವಳು ಚರಿತ್ರೆ ಬರ್ದೇನೆ. ಯೋಗಾಂಗ ತ್ರಿವಿಧಿ ಯಾವ್ದ್ರಿ? ಯೋಗಾಂಗ ತ್ರಿವಿಧಿ ಹಾಕಿರೇನ್ರಿ? ಯಾವ್ದ್ರಿ? ಅಕ್ಕನ ತ್ರಿವಿಧಿ ಹಾಕಿದ್ದೇನೆ. ಅಕ್ಕನ ತ್ರಿವಿಧಿ, ಅಕ್ಕನ ಸ್ವರವಚನ ಎಲ್ಲ ಹಾಕಿದ್ದೇನೆ. ಹೌದಲ್ರಿ? ಅಕ್ಕನ ಸ್ವರವಚನ ಜೊತೆನಲ್ಲಿ ಯಾವ್ದ್ರಿ ಅದು ಕೊನೆಗೆ ಹಾಕಿದ್ದೇನೆ. ಅವು 12 ಸಿಕ್ಕೋರಿ ನನಗೆ. ಹೇಳ್ತಾರಲ್ಲಪ್ಪ, ನಂದು 550 ಪುಟದ್ರಿ ಅದು ಬರ್ದೇನೆ. ಹಂಪಿ ಯೂನಿವರ್ಸಿಟಿನಲ್ಲಿ ವೈಸ್ ಚಾನ್ಸಲರು ಈಕಿ ಇದ್ಲ, ಲೇಡಿ ಇದ್ಲಲ್ರಿ, ಅದನ್ನ ಕಳಿಸ್ಕೊಡ್ರಿ PhD ಮಾಡಿಸ್ತೇನೆ ಅದ್ರ ಮೇಲೆ ಅಂತಂದ್ರು. ಅದನ್ನ ಈಗ 2 ಹುಡುಗಿಯರು ಹಂಪಿ ಯೂನಿವರ್ಸಿಟಿ ಅದ್ರ ಮೇಲೆ ಅಧ್ಯಯನ ಮಾಡಿ PhD ಮಾಡ್ತಾ ಇದ್ದಾರೆ. ಅದರ ಅಧ್ಯಯನ ಮಾಡಿ ಅದೊಂದು ಉಳಿಬೇಕು ಅಂತ ಹೇಳಿಬಿಟ್ಟು ನಾನು ಅಲ್ಲೇ ಉಡುತಡೆಯಲ್ಲಿ ಕುತ್ಕೊಂಡು ಬರ್ತೇನ್ರಿ. ಅವಾಗ ಇನ್ನ PhD ಅಧ್ಯಯನ ಸಿಲೆಬಸ್ ಆಗ್ತೈತ್ರಿ. ಅಗತ್ಯ ಬಿಡುತ್ತೋ, ನಾನು ಯಾವ್ದೋ ಅಪೇಕ್ಷೆ ಮಾಡಿ ಬರೆಯುವುದಿಲ್ಲ ರೀ, ಅದರಿಂದ ಲಾಭ ಬರಲಿ ಅಂತ ಬರೆಯುವುದಿಲ್ಲ. ನಾನು ಆತ್ಮತೃಪ್ತಿಗೆ ನಾನು ಬರೆಯುವುದು. ಈಗ ನಾವು ಶಾಶ್ವತ ಅಲ್ಲ, ಕೃತಿಗಳು ಶಾಶ್ವತ. ಅವು ಉಳಿತಾವಲ್ರಿಪ್ಪ. ನಾನು ಏನೇ ಮಾಡಿದ್ರು ಕೂಡ ಅದು ಶಾಶ್ವತ ಅಲ್ಲ, ನನ್ ಜೋಡಿ ಅದು ನಶಿಸಿ ಹೋಗ್ತದೆ. ಕೃತಿನ ಇದ್ರೆ ಮುಂದಿನ ಜನಾಂಗಕ್ಕೆ ಗೈಡ್ ಲೈನ್ ಆಗ್ತದೆ. ಅದು ನನ್ನ ಪರಿಕಲ್ಪನೆ. ಕೃತಿಗಳಾದ್ರೆ ನಾವು ಬಿಟ್ಟು ಈ ಪ್ರಪಂಚ ಬಿಟ್ಟು ಹೋದ್ಮೇಲೆ ಅವು ಉಳಿತಾವಲ್ರಿ. ನೋಡಿ ನನ್ನ ಅದೃಷ್ಟ, ಅದ್ರ ಮೇಲೆ ಹಂಪಿ ಯೂನಿವರ್ಸಿಟಿಲಿ ಯಾರು ಮಲ್ಲಿಕಾ ಗಂಟಿ, ಆಕಿ ವೈಸ್ ಚಾನ್ಸಲರ್ ಆಗಿದ್ಲಲ್ಲ, ಆಕಿ ಬಂದು ನಮ್ಮಲ್ಲೇ ಉಳಿದಿದ್ಲು. ನಮ್ಮ ಮನೆಗನ ನೀವ್ ಏನೇನ್ ಮಾಡಿದೀರ ಅಂತಂದ್ರು. ನೋಡಿ ಇದು ಒಂದು ಮಾಡಿದ್ದೇನೆ ಅಂದರೆ, ಅದ್ರ ಮೇಲೆ PhD ಮಾಡಿಸ್ತೇನೆ ನಾನು, ಆ ಪುಸ್ತಕ ಕೊಡ್ರಿ ಅಂತ. ಆ ಪುಸ್ತಕ ಕೊಟ್ಟ ಮೇಲೆ 2 ಹುಡುಗಿಯರು ಅದ್ರ ಮೇಲೆ PhD ಮಾಡಕತ್ತಾರ, ಸ್ಟಡಿ ಮಾಡಕತ್ತಾರ 2 ಹುಡುಗಿಯರಿಗೆ. ನೋಡ್ರಿ, ಮತ್ತ ಅಲ್ಲಿ ಏನೋ 54 ಎಕರೆ ಐತಂದ್ರೆ ನೋಡ್ರಿ. ನಾನು ಶಿವಮೊಗ್ಗಕ್ಕೆ ಹೋದೇನ್ರಿಪ್ಪ. ಶಿವಮೊಗ್ಗಕ್ಕೆ ಹೋಗಿ ರೆವಿನ್ಯೂ ಡಿಪಾರ್ಟ್ಮೆಂಟ್ ನಲ್ಲಿ ತೆಗಿಸ್ತೇನೆ ನಾನು. ಅಕ್ಕನ ಏನೇನೈತೆ ಅಂತ ಹೇಳಿ ಅಕ್ಕನ ವನ ಅಂತ 54 ಎಕರೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ದಲ್ಲಿ ರೆಕಾರ್ಡ್ಸ್ ಇತ್ತು. ನಾನು ಇತ್ತೀಚೆಗೆ ತಾನೇ ನಾನು 20-25 ವರ್ಷದಿಂದ ಡೆವಲಪ್ ಮಾಡಿದ್ದು. ಎಲ್ಲಾ ಮುಸಲ್ಮಾನರು ಖಾತಾ ಕಂದಾಯ ಮಾಡ್ಕೊಂಡು ತಮ್ಮ ಹೆಸರಿಗೆ ಮಾಡ್ಕೊಂಡ್ಬಿಟ್ಟಾರೆ. 100 ವರ್ಷಗಳಿಂದ ಅವ್ರ ಹೆಸರಲ್ಲಿ ಅವ್ರ ಹೆಸರಿಗೆ ಆಗ್ಬಿಟ್ಟವ್ರಿಗೆ ಬುದ್ಧಿ. ಬಾಗ್ಲ ತೆಗೆದ್ರೆ ಅಕ್ಕಮಹಾದೇವಿ, ಗೇಟ್ ತೆಗೆದ್ರೆ ಮುಸಲ್ಮಾನರು. ದನ ಮೇಯ್ತಾ ಇದ್ವು ಅಲ್ರಿ, ಗೋಮಾಳದು. ಗೋಮಾಳ ನಾನು ಅದನ್ನ ಕಂಪೌಂಡ್ ಹಾಕ್ಬೇಕು. ನನಗೆ ರೆಸ್ಕ್ಯೂ ಬಂದವ್ರು ಯಾರಂದ್ರೆ ರಮಾದೇವಿ ರೀ, ಗವರ್ನರ್ ಆಗಿದ್ಲಲ್ಲ ಆಕಿ. ನಾನು ರಾಜ್ಯಸಭಾ ಮೆಂಬರ್ ಆದ ಡೈಲಾಗ್ ನನ್ನ ಸೆಕ್ರೆಟರಿ ಆಗಿದ್ಲು ಡೆಲ್ಲಿ ಒಳಗ. ನಂದು ಅಕ್ಕಿದು ಇದು ಇತ್ರಿ. ಅಲ್ಲಿವರೆಗೂನು ಉಡುತಡಿ ಒಳಗ ಅವ ಪಂಚಾಯತಿ ಅಧ್ಯಕ್ಷ ಒಳಗ್ ಬಂದಿರ್ಲಿಲ್ರಿ ಬುದ್ಧಿ. 360 ಕಿಲೋಮೀಟರ್ ರೀ ಬೆಂಗಳೂರಿಂದ. ಆ ಯಮ್ಮ ಬಂದು ಇಲ್ಲಿ ಡೆವಲಪ್ ಮಾಡುತ್ತಾಳದ. ಹುಚ್ಚ ಅಂತಿದ್ರು ನನಗೆ. ಹುಚ್ಚರ ಮಾಡೋ ಕೆಲಸ. ಜಗದ ಮರಳಿಗೆ ಶರಣ, ಜಗತ್ತಿಗೆ ಶರಣ ಮರುಳ, ಶರಣನಿಗೆ ಜಗ ಮರುಳ. ನಮ್ಮ ಊರ್ ದನ ಎಲ್ಲ ಇಲ್ಲಿ ಮೈತಾವ. ಆಕಿ ಬೆಂಗಳೂರಿನ ಬಂದು ಇಲ್ಲೇನ್ ಮಾಡ್ತಾಳೆ, ಆಕಿನ ಮುಗಿಸ್ಬಿಡ್ತೇನೆ ಅಂತ. ಮುಸಲ್ಮಾನ್ರಿ, ಹಿಂದೂ ಮನೆಗಳಿಲ್ಲ, ನನ್ ಕರೆಯೋರಿಲ್ಲ. ದೇವಸ್ಥಾನ ಕಟ್ಟಿ ಮೇಲೆ ಬಲಿಗಂಟಿರ್ತೀನಿ ನಾನು.
ಕಾಡಿನಲ್ಲಿ ರಸ್ತೆ ಇಲ್ಲ, ನೀರಿಲ್ಲ, ಲೈಟ್ ಇಲ್ಲ. ನನಗೆಲ್ಲ ದೆವ್ವ ಅಂತಿದ್ದಾರೆ, ಈಕೆ ಹೆಣ್ಮಗಳಲ್ಲ ಅಂತಿದ್ದಾರೆ. ಮತ್ತೆ ಅಭಿವೃದ್ಧಿ ಮಾಡ್ಬೇಕಂದ್ರೆ ಎಲ್ಲದಕ್ಕೂ ರೆಡಿ ಆಗ್ಬೇಕಲ್ಲ. ಆಮೇಲಿಂದ ಕಾಂಪೌಂಡ್ ಹಾಕ್ಬೇಕಾಗಿತ್ತು. ಕಾಂಪೌಂಡ್ ಹಾಕದ ಅಭಿವೃದ್ಧಿ ಮಾಡ. ಈಗ ನನಗೇನಂದ್ರೆ ನಾನು ಹಾಕಿದ ತೆಂಗಿನ ಗಿಡದ್ದು ಎಳೆನೀರು ಕುಡಿತೇನೆ ಹೊದಾಗಿ. ಅಂದ್ರೆ 25 ವರ್ಷದಿಂದ ನನ್ನ ತನು ಮನ ಧನ ಎಲ್ಲ ದಾರಿ ಎರೆದ್ಬಿಟ್ಟಿದ್ದೆ ಒಟ್ಟೆ. ನನಗೆ ಕಾಡಾದ ದನ ಮೇಯ್ದ ಇತ್ತಲ್ರಿ, ಆ ದನ ಮೇಯ್ದು ಹೊರಗೆ ಹಾಕ್ಬೇಕಲ್ಲ, ಕಾಂಪೌಂಡ್ ಹಾಕ್ಬೇಕಾದ್ರೆ ನನಗೆ. ಕಾಂಪೌಂಡ್ ಹಾಕ್ಬೇಕಾದ್ರೆ ಊರ ದನ ಎಲ್ಲ ನನಗೆ ಮುಸಲ್ಮಾನ್ರಿ ಎಲ್ಲ. ಒಂದೇ ಒಂದು ಹಿಂದೂ ಮನೆ ರೀ, ಗೌಡನ ಮನೆ. ಆಮೇಲೆ ಮರ ಇನ್ನೊಬ್ಬನು ಅಲ್ಲಿ ತೋಟ ಮಾಡ್ಕೊಂಡಿದ್ದಾನೆ, ಅವ ಒಬ್ಬ ಮಹಾಬ್ರಾಹ್ಮಣ. ಇಬ್ಬರ ನನಗೆ ಪರಿಚಯ. ಆಮೇಲೆ ನಾನು ಕಾಂಪೌಂಡ್ ಹಾಕ್ತೇನೆ ಅಂದ್ರೆ ನಾನು ಊರ್ ದನ ಎಲ್ಲ ಮೇಯ್ತಾ ಇದ್ದಾವ, ನೀನ್ ಯಾರು ಬಂದಿಲ್ಲ ಅಭಿವೃದ್ಧಿ ಮಾಡೋದಕ್ಕೆ, ನೀನು ಮುಗಿಸ್ಬಿಡ್ತೇನೆ, ಕೊಡ್ಲಿ ತಗೊಂಡ್ಬಾರು ಅಂದ್ರೆ ರೈತರು. ನಾನು ಇಲ್ಲೇ ಐಕ್ಯ ಹಾಕ್ತೇನೆ, ಬಾರಪ್ಪ ಎಲ್ಲಿ ಹೋಗ್ಲಾ ತಗೊಂಬ ಕೊಡ್ಲಿ ಮುಗಿಸ್ತಾನ ಅಂತ ಹೇಳಿ. ನಾನು ಮುಸಲ್ಮಾನರಲ್ಲಿರೋ ಒಗ್ಗಟ್ಟು ನಮ್ಮಲ್ಲಿ ಸಾಧ್ಯನೇ ಬರ್ದಿಲ್ರಿ. ಎಲ್ಲಿದ್ರು ಏನ್ ಕತೆ, ಒಂದ್ 400-300 ಜನ ಬಂದ್ಬಿಟ್ಟಾರೆ ಒಳಗಡೆ 10 ನಿಮಿಷದಾಗ. ನಾವು ಒಬ್ಬಕ್ಕೆ. ನನಗೆ ಯಾರು ಕರೆಯೋರು ಇಲ್ಲ, ಒಂದು ಊಟ ಮಾಡ್ರಿ ಅನ್ನೋರು ಇಲ್ಲ, ನನಗೆ ಇರಾಕ ಜಾಗ ಇಲ್ಲ. ದೇವಸ್ಥಾನ ಕಟ್ಟೆ ಮೇಲೆ ಮಲ್ಗೇನ್ರಿ ಬುದ್ಧಿ. ಒಟ್ಟ ನಾಗಪ್ಪ ಬಂದಿದ್ದ ರಾತ್ರಿ ದೇವಸ್ಥಾನ ಕಟ್ಟೆ ಮೇಲೆ ಬಂದ, ಅವೆಲ್ಲ ನನ್ನ ಸ್ನೇಹಿತರು. ಆಮೇಲಿಂದ ನೀನ್ ಯಾರು ಇಲ್ಲಿ ಬಂದು ಡೆವಲಪ್ಮೆಂಟ್, ನಮ್ ದನ ಮೇಯ್ತಾ ಇದ್ದಾವ, ನಮ್ಗೆ ದನ ಎಲ್ಲಿ ಹೋಗ್ಬೇಕು, ಕಾಂಪೌಂಡ್ ಹಾಕ್ತೇನಂತೀಯ ಅಂತ. ನೋಡಪ್ಪ, ನಾ ದನ